ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪೊಲೀಸ್ ನೇಮಕಾತಿ 2024ರಲ್ಲಿ ನಡೆಯೋದಕ್ಕೆ ಇಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ನಾವು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಪೊಲೀಸ್ ನೇಮಕಾತಿ 2024 2023ರ ಒಂದು CRDR ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಈ ಟೋಟಲ್ ಆಗಿ 4500 ಹುದ್ದೆಗಳು ಇದ್ವು. ಯಾವ್ಯಾವುದು ಅಂತ ಅಂದರೆ 3064 ಇಲ್ಲಿ ಏನು CRDR ಇದೆ, ಮತ್ತು ಇಲ್ಲಿ 1500 ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಟೋಟಲ್ ಆಗಿ 4500ರಿಂದ 5000 ಹುದ್ದೆಗಳು ಇದ್ವು. ಈ ಒಂದು ಹುದ್ದೆಗಳು ಕೂಡಿ ಇಲ್ಲಿ ಮತ್ತು ಇಲ್ಲಿ ಹೆಚ್ ಕೆ ರೀಜನ್ ಪೋಸ್ಟ್ಗಳು 400-800 ಪೋಸ್ಟ್ ಇದ್ದು ಟೋಟಲ್ ಆಗಿ 5200 ಅಥವಾ 5300 ಪೋಸ್ಟ್ಗಳು ಇಲ್ಲಿ ಆಗ್ತಾಯಿದ್ವು. ಆ ಒಂದು ಪೋಸ್ಟ್ಗಳಿಗೆ ಈಗಾಗಲೇ ಮೆಡಿಕಲ್ ಕಾಲ್ ಲೆಟರ್ಗಳನ್ನು HK ಪೋಸ್ಟ್ಗಳಿಗೆ ಮೆಡಿಕಲ್ ಕಾಲ್ ಲೆಟರ್ ಮತ್ತು ಇಲ್ಲಿ ನಾನ್ HK ಪೋಸ್ಟಸ್ಗಳಿಗೆ ಎಲ್ಲವೂ ಕೂಡ ಈಗ ಫಿಸಿಕಲ್ ನಡೆದಿದೆ ಅಥವಾ ಫಿಸಿಕಲ್ ಎಕ್ಸಾಮನ್ನು ಎಲ್ಲರಿಗೂ ಕೂಡ ನಡೆಸಿದ್ದಾರೆ. ಈಗ ತದನಂತರ ಇಲ್ಲಿ 1:1 ಲಿಸ್ಟ್ ಇಲ್ಲಿ ಪ್ರಿಪೇರ್ ಆಗ್ತಾಯಿದೆ. ಅಂದರೆ 1:1 ಲಿಸ್ಟ್ ಇಲ್ಲಿ ಬಿಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. 1:1 ಲಿಸ್ಟ್ ಬಿಟ್ಟ ನಂತರ ನೆಕ್ಸ್ಟ್ ನಿಮಗೆ ಮೆಡಿಕಲ್ ಕಾಲ್ ಲೆಟರ್ ಬರುತ್ತೆ. ಮೆಡಿಕಲ್ ನಿಮಗೆ ಆದ ನಂತರ ನೆಕ್ಸ್ಟ್ ನಿಮ್ಮ ಒಂದು ಏನು ಸೆಲೆಕ್ಷನ್ ಲಿಸ್ಟ್ ಅಥವಾ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರಿತ್ತು ಅಂತಂದರೆ ವೆರಿಫಿಕೇಷನ್ ಮಾಡಿಸಿ ನಿಮಗೆ ಆ ಒಂದು ಹುದ್ದೆಗಳನ್ನು ಕೊಡ್ತಾರೆ. ಆದರೆ ಇನ್ನೊಂದು 2024ರಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಯಾವಾಗ ಬರುತ್ತೆ ಅಂತ ಇತ್ತೀಚೆಗೆ ಸೆಷನ್ನಲ್ಲಿ ಅಥವಾ ಇಲ್ಲಿ ವಿಧಾನಸಭೆ ಸೆಷನ್ನಲ್ಲಿ ಒಂದು ಮಾಹಿತಿ ನಡೆದಿದೆ. ಏನಪ್ಪ ಅಂತ ಅಂದರೆ ಈ ಒಂದು KSRP 1500 ಹುದ್ದೆಗಳು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2000 ಹುದ್ದೆಗಳು, DRCR 1500, ಟೋಟಲ್ ಆಗಿ ಇನ್ನೂ ಕೂಡ 4000ರಿಂದ 5000 ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದ್ದಾವೆ, ಅದನ್ನು ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಇತ್ತೀಚೆಗೆ ಒಂದು ಮಾಹಿತಿ ನಡೆದಿತ್ತು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಆ ಒಂದು ಈ ಒಂದು ಮಾಹಿತಿ ಇದೆ, ಇದಕ್ಕೆ ಯಾವಾಗ ಅಪ್ಲಿಕೇಶನನ್ನು ಕರೆಸ್ಬೋದು ಅಥವಾ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಕರಿಬೋದು. ಮತ್ತು ಇಲ್ಲಿ ಇದರ ಜೊತೆಗೆ PSI ಹುದ್ದೆಗಳು ಕೂಡ ಇಲ್ಲಿ ಆ್ಯಡಪ್ ಆಗಿದ್ದಾವೆ. ಟೋಟಲ್ ಆಗಿ 400-500 PSI ಹುದ್ದೆಗಳನ್ನು ಕೂಡ ಅವರು ಕರಿತೀವಿ ಅಂತ ಇಲ್ಲಿ ಹೇಳಿದರು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಆ ಒಂದು ಹುದ್ದೆಗಳಿಗೆ ಆದಷ್ಟು ಬೇಗ ಇಲ್ಲಿ ಅರ್ಜಿಗಳನ್ನು ಕರೆಸಬೇಕು ಅಂತಂದರೆ ಈ ಒಂದು 1:1 ಲಿಸ್ಟ್ ಬರಬೇಕಾಗಿರ್ತದೆ. ಅಥವಾ ಈ ಒಂದು ಈಗಾಗಲೇ ನಡೆದಿರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಪ್ರೋಸೆಸ್ ಇದೆ ಅದು ನಡಿಬೇಕು ಅಥವಾ ಕಂಪ್ಲೀಟ್ ಆಗಬೇಕು. ಯಾಕೆ ಅಂತ ಅಂದರೆ ಇದರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಥವಾ ಈ ಒಂದು ಅಪ್ಲಿಕೇಶನ್ನ ಹಾಕಿರ್ತಕ್ಕಂಥ ಒಂದು ಅಥವಾ ಸೆಲೆಕ್ಷನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಈಗ ಏನಾದರೂ ಅಪ್ಲಿಕೇಶನ್ ಬಿಟ್ಟರು ಅಂತಂದರೆ ಅದಕ್ಕೂ ಕೂಡ ಅಪ್ಲಿಕೇಶನನ್ನು ಹಾಕ್ತಾರೆ ಮತ್ತು ಆ ಒಂದು ಎಕ್ಸಾಮ್ಗಳನ್ನು ಕೂಡ ಬರೀತಾರೆ. ಅದಕ್ಕಾಗಿ ಈಗಾಗಲೇ ಏನಾದರೂ ಆ ಒಂದು 1:1 ಲಿಸ್ಟ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ CRDR ಕಾನ್ಸ್ಟೇಬಲ್ ಏನಿದೆ ಅದರ ಒಂದು ಲಿಸ್ಟ್ಗಳು ಬಂದು ಅಂತ ಅಂದರೆ ನೆಕ್ಸ್ಟು ಇಲ್ಲಿ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲಿಕೇಶನನ್ನು ಕರೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನೂ ಕೂಡ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಆರ್ಥಿಕ ಇಲಾಖೆಗಳಿಂದ ಪರ್ಮಿಷನನ್ನು ತೆಗೆದುಕೊಂಡು ಈ ಒಂದು ಇದಕ್ಕೆ ಅಥವಾ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ನ ಬಿಡಬೇಕಾಗಿರ್ತದೆ. ಇನ್ನೂ ಕೂಡ ಒಂದು ಪ್ರೋಸೆಸ್ ನಡಿಬೇಕು. ಆದರೆ 2024ರ ಒಂದು ಎಂಡ್ಗೆ ಅಥವಾ ನವಂಬರ್-ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಇಲ್ಲಿ ಅದರ ಜೊತೆಗೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಗತಿಗಳು ಈಗಾಗಲೇ ಬಂದಿದ್ದಾವೆ, ಎಲ್ಲರೂ ಕೂಡ ಒಂದು ತರಗತಿಗಳನ್ನು ಕೂಡ ನೋಡ್ಕೊತಾ ಹೋಗ್ಬೋದು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.